ಮೇ 15ನೇ ತಾರೀಕಿಗೆ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಫಿಕ್ಸ್. ಇದೇ ನನ್ನ ಅಂತಿಮ ದಿನಾಂಕ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಈ ಹಿಂದೆ ನಾನು 2-3 ದಿನಾಂಕಗಳನ್ನು ಹೇಳಿದ್ದೆ, ಆದರೆ ಈಗ ಇದೇ ಅಂತಿಮ ದಿನ. ಈಗ ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಅಂತೇಳಿ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ನೀಡಿರುವಂಥದ್ದು. ಸಚಿವ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ದೆಹಲಿಗೆ ಹೋಗಿರುವ ಬಗ್ಗೆ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದ್ರಲ್ಲಿ ತಪ್ಪೇನಿದೆ, ತಮ್ಮ ಕಷ್ಟ ಸುಖ ಮಾತನಾಡಲಿಕ್ಕೆ ಅವರು ಹೋಗಿರ್ತಾರೆ. ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಈ ಬಗ್ಗೆ ಮಾತನಾಡಿರುವಂಥದ್ದು. ನಮ್ಮ ಶಾಸಕರು, ನಮ್ಮ ಸಚಿವರುಗಳವರೆಲ್ಲರೂ ಕೂಡ, ಸೀನಿಯರ್ಗಳವರೆಲ್ಲರೂ ಕೂಡ, ಹಿರಿಯರವರು ಕಷ್ಟ ಸುಖ ಮಾತಾಡಲಿಕ್ಕೆ ಹೋಗಿರ್ತಾರೆ. ರಾಜ್ಯದ ಬಗ್ಗೆ ಕಾಳಜಿ ಇಟ್ಟು ಚರ್ಚೆ ಮಾಡಲಿಕ್ಕೆ ಹೋಗಿರ್ತಾರೆ. ಸಂತೋಷ. ಅದಕ್ಕೆ ಅಂತ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತದೆ. ಅದು ನನಗೆ ಗೊತ್ತಿಲ್ಲ, ಅವರು ಯಾವ ವಿಷಯಕ್ಕೆ ಹೋಗಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಅವರು ಜಾರಕಿಹೊಳಿ ಇರ್ಬೋದು, ಮಹದೇವಪ್ಪನವ್ರು ಇರ್ಬೋದು, ನಮ್ಮ ಹಿರಿಯ ಸಚಿವರುಗಳು ರಾಜ್ಯದ ಬಗ್ಗೆ ಚಿಂತನೆ ಇಟ್ಟು ಹೋಗಿ ಮಾತಾಡಲಿಕ್ಕೆ ಹೋಗಿದ್ದಾರೆ ಅಂದ್ಕೊಂಡಿದ್ದೀನಿ. ಮೇ 15ಕ್ಕೆ ಡಿ ಕೆ ಶಿ ಅವ್ರು ಬರ್ತಾರೆ, ಗಿಫ್ಟ್ ಸಿಗುತ್ತೆ ಹೈಕಮಾಂಡ್. ನಮ್ಮೆಲ್ರಿಗೂ ಆಸೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಕ್ಕಬೇಕು. ಅವರ ಮಾರ್ಗದರ್ಶನದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾವೆಲ್ಲರೂ ಕೂಡ ಚಾಲನೆಯನ್ನು ನೋಡಬೇಕು, ಈ ರಾಜ್ಯದ ಅಭಿವೃದ್ಧಿ ನೋಡಬೇಕಂಥೇಳಿ ಸಾಕಷ್ಟು ಶಾಸಕರುಗಳು, ಸಚಿವರುಗಳು, ಕಾರ್ಯಕರ್ತಗಳು, ಮುಖಂಡರುಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಆ ಬಯಕೆಯನ್ನು ಇಟ್ಕೊಂಡಿದ್ದಾರೆ. ನಾನು ಅಂದ್ಕೊಂಡಿದ್ದೀನಿ ಮೇ 15 ಅವ್ರಿಗೆ ಅಧಿಕಾರ ಸಿಗ್ತದೆ ಅಂತ ಆಸೆ, ಅಭಿಲಾಷೆ ನನ್ನ ಮನಸ್ಸಲ್ಲೂ ಇದೆ. ನಾನು ನನ್ನ ಅಭಿಪ್ರಾಯ, ನನ್ನ ಮನಸ್ಸಲ್ಲಿರೋ ಭಾವನೆನ ನಾನು ಹೇಳ್ತಾ ಇದ್ದೀನಿ. ನಮ್ಮ ನಾಯಕರಿಗೆ ಇದೊಂದು ಸಲ ಈ ಅವಧಿನಲ್ಲಿ ಒಂದು ಅಧಿಕಾರ ಸಿಕ್ಕಬೇಕು. ಅವ್ರ ಮುಖಾಂತರ ನಾವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ಈ ರಾಜ್ಯದಲ್ಲಿ ನೋಡಬೇಕನ್ನೋ ಒಂದು ಆಸೆ ಇದೆ. ಸದ್ಯಕ್ಕೆ ರಾಜಕಾರಣದಲ್ಲಿ ಒಂದು ಬದಲಾವಣೆ ಆಗಲಿ ಅಂತೇಳಿ ನಾವೆಲ್ಲ ಬಯಸಿದ್ದೀವಿ. ಕಡೆಯ ಡೇಟಿಗೆ ಕೊಡ್ತಾ ಇದ್ದೀವಲ್ಲ, ಮೇ 15 ಅಷ್ಟೇ. ಅದೇ ಫೈನಲ್ ಡೇಟ್ ನಮ್ದು ಎಲ್ಲರದ್ದು. ಖಂಡಿತವಾಗೂ ಹಾಗೆ ಆಗ್ತಾರೆ. ರಾಮನಗರ ಜಿಲ್ಲೆಗೆ ನೋಡಿ ಎಷ್ಟು ಚೆನ್ನಾಗಿದ್ದೀನಿ ನಾನು. ನನ್ನ ಜನ ಎಷ್ಟು ಚೆನ್ನಾಗಿ ನನಗೆ ಸಾಕಿದ್ದಾರೆ, ಬೆಳೆಸಿದ್ದಾರೆ. ನನಗೆ ಶಾಸಕನಾಗಿದ್ದೀನಲ್ಲ, ನಾನು ಅದೇ ಸಚಿವನಾಗಿ ಎಲ್ಲ ರೀತಿಯಲ್ಲೂ ಕೂಡ ನನಗೆ ಪ್ರೀತಿ ವಿಶ್ವಾಸ ಇಟ್ಟು ನನಗೆ ಇಷ್ಟೊಂದೆಲ್ಲ ಚೆನ್ನಾಗಿ ಬೆಳೆಸಿರೋದೇ ನನ್ನ ಅದೃಷ್ಟ. ಇದಕ್ಕಿಂತ ನನಗೇನು ಬೇಕು? ನಾನು ಇಲ್ಲೇ ಸಚಿವ, ನಾನು ಇಲ್ಲೇ CM, ನಾನು ಇಲ್ಲೇ ಎಲ್ಲನೂ ನನಗೆಲ್ಲ ಕೊಟ್ಟಿದ್ದಾರೆ. ಎಲ್ಲ ಪ್ರೀತಿ, ಎಲ್ಲ ರೀತಿಯಲ್ಲೂ ನನಗೆ ನನ್ನ ಜನ, ನನ್ನ ಮುಖಂಡರುಗಳು, ನನ್ನ ಕಾರ್ಯಕರ್ತರು ಎಲ್ಲ ರೀತಿಯಲ್ಲೂ ನನಗೆ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಟು ನನ್ನ ಜೊತೆಲಿ ಕೆಲಸ ಮಾಡ್ತಾಯಿದ್ದಾರೆ. ನಾನು ಅದೇ ಸಚಿವ ಸ್ಥಾನ, ಅದೇ ಶಾಸಕ ಸ್ಥಾನ, ಅದೇ ಸೇವಕನ, ಅದೇ ಮಗನಾಗಿ ನನ್ನ ಜೊತೆಲಿ ಕೆಲಸ ಮಾಡ್ತಾರೆ. ಅದೇ ಸಾಕು ನನಗೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಒಂದು ಕಡೆಗೆ ಈಗ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥದ್ದು, ಸದ್ಯ ಆ ನಿಟ್ಟಿನಲ್ಲೂ ಕೂಡ ಅವರು ದೆಹಲಿಯಲ್ಲಿ ಇದ್ದುಕೊಂಡು ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದೆಡೆಗೆ KN ರಾಜಣ್ಣ ಅವರು ಹೇಳಿರುವಂತಹ ಸ್ಫೋಟಕ ಹೇಳಿಕೆ, ಕಾಂಗ್ರೆಸ್ನಲ್ಲಿ ಈ ಬದಲಾವಣೆಗಳು ಆಗುವ ಮುನ್ಸೂಚನೆಯನ್ನು ಇದು ಕೊಡ್ತಾ ಇದೆಯಾ ಅಂತೇಳಿ. ಅಂದರೆ CM ಸ್ಥಾನಕ್ಕೆ DK ಅವರು ಬಂದು, ಹಾಗೆ ಮತ್ತೆ ನಮ್ಮ ಪ್ರತಿನಿಧಿ ಹರೀಶ್ ಅವ್ರನ್ನ ಸಂಪರ್ಕಿಸ್ತಾ ಹೋಗೋಣ. ಈಗ ಸದ್ಯಕ್ಕೆ ಹರೀಶ್ ಅವರು ಮತ್ತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, DCM DK ಶಿವಕುಮಾರ್ ಅವರು CM ಸ್ಥಾನಕ್ಕೆ ಬರೋದು ಪಕ್ಕಾ ಅಂತ ಅನಿಸ್ತಾ ಇದೆಯಾ ರಾಜಣ್ಣ ಅವರ ಹೇಳಿಕೆಯನ್ನು ನೋಡಿದ್ರೆ? ಮತ್ತೊಂದೆಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ಹೋಗಿ ಈಗ ಸದ್ಯ KPCC ಅಧ್ಯಕ್ಷ ಸ್ಥಾನದ ಮೇಲೆ ಅವರು ಕಣ್ಣಿಟ್ಟಿರುವಂಥದ್ದು, ಆ ನಿಟ್ಟಿನಲ್ಲಿ ಅವರ ಪ್ರಯತ್ನ ನಡೀತಾ ಇದೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಹರೀಶ್, ನವೀನ್, ಬಹಳ ಮುಖ್ಯವಾಗಿರುವಂಥದ್ದು ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಈಗ ಗರಿಗೆದರಿದೆ. ಬಹಳ ಮುಖ್ಯವಾಗಿರುವಂಥದ್ದು, ಒಂದು ಕಡೆ CM ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ಸಚಿವರು ದೆಹಲಿ ಯಾತ್ರೆಯನ್ನು ನಡೆಸಿದ್ದಾರೆ. ಮಗದೊಂದು ಕಡೆ ಇಲ್ಲಿ DCM DK ಶಿವಕುಮಾರ್ ಅವರು CM ಗಾದಿಗಾಗಿ ತಮ್ಮದೇ ಆದ ಪಟ್ಟುಗಳನ್ನ ಪ್ರಯೋಗ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಬಹಳ ಮುಖ್ಯವಾಗಿರುವಂಥದ್ದು, ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ KN ರಾಜಣ್ಣ ಅವರು ಇವತ್ತು ಸ್ಫೋಟಕ್ಕೆ ಹೇಳಿಕೆ ಕೊಟ್ಟಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು, CM ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಮುಂದುವರಿಯೋದಕ್ಕೂ ಸಿದ್ಧ, ಪದತ್ಯಾಗಕ್ಕೂ ಸಿದ್ಧ ಅನ್ನುವಂಥ ಹೇಳಿಕೆ
ಮಾಡಿಕೊಟ್ಟಿರುವಂಥದ್ದು ಸಾಕಷ್ಟು ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಂದರೆ ರಾಹುಲ್ ಗಾಂಧಿ ಅವರ ಸೂಚನೆಯನ್ನು ಪಾಲಿಸೋದಕ್ಕೆ CM ಸಿದ್ದರಾಮಯ್ಯವರು ಸಿದ್ಧರಾಗಿದ್ದಾರೆ. ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೋ ಅದನ್ನು ಪಾಲಿಸ್ತೇನೆ ಅನ್ನುವಂಥ ಮಾತನ್ನು ಇತ್ತೀಚೆಗೆ ನಡೆಸಿದಂಥ ಸಭೆಯಲ್ಲೂ ಕೂಡ ಅವ್ರ ಜೊತೆಗಿನ ಚರ್ಚೆ ಸಂದರ್ಭದಲ್ಲೂ ಕೂಡ ಇದೇ ಮಾತನ್ನು ಸಿದ್ದರಾಮಯ್ಯರು ಹೇಳಿದ್ದಾರೆ. ಹಾಗಾಗಿ ಇದು ಅಧಿಕಾರ ಅನ್ನುವಂಥದ್ದು ಶಾಶ್ವತ ಅಲ್ಲ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಒಂದು ರೀತಿ ಸಿದ್ದರಾಮಯ್ಯವರು ಪದತ್ಯಾಗಕ್ಕೆ ಮುಂದಾಗಿದ್ದಾರಾ ಅನ್ನುವಂಥ ಸುಳಿವನ್ನು ಕೊಟ್ರ ಅನ್ನುವಂಥ ಚರ್ಚೆಗಳಿಗೆ ಶುರುವಾಗಿರುವಂಥದ್ದು. ಇದುವರೆಗೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ ಅನ್ನುವಂಥ ಮಾತುಗಳು ಕೇಳಿಬಂದರೂ ಕೂಡ ರಾಹುಲ್ ಗಾಂಧಿ ಅವರು ಯಾವ ತೀರ್ಮಾನ ಕೈಗೊಳ್ತಾರೋ ಅದಕ್ಕೆ ಬದ್ಧ ಅನ್ನುವ ರೀತಿಯಲ್ಲಿ ಕೂಡ CM ಸಿದ್ದರಾಮಯ್ಯವರು ಹೇಳಿದ್ದಾರೆ. ಈ ಹಿಂದೆ ಕೂಡ ಹಲವು ಸಂದರ್ಭಗಳಲ್ಲಿ CM ಸಿದ್ದರಾಮಯ್ಯವರು ರಾಹುಲ್ ಗಾಂಧಿಯವರ ತೀರ್ಮಾನವೇ ಅಂತಿಮ, ಅದನ್ನು ನಾನು ಕೇಳಬೇಕಾಗತ್ತೆ, DK ಶಿವಕುಮಾರ್ ಅವರು ಕೇಳಬೇಕಾಗತ್ತೆ. ಹಾಗಾಗಿ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ನಾನು ಬದ್ಧ, ಅವರ ಸೂಚನೆಗೆ ಬದ್ಧ ಅನ್ನುವಂಥ ಮಾತನ್ನ ಸದನದ ಒಳಗೂ ಮಾತನಾಡಿದರೆ, ಸದನದ ಹೊರಗೂ ಕೂಡ ಸ್ಪಷ್ಟ ಸಂದೇಶವನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಈಗ ರಾಹುಲ್ ಗಾಂಧಿ ಅವರು ಪಂಚರಾಜ್ಯಗಳ ಫಲಿತಾಂಶದ ಬಳಿಕ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ, ಮತ್ತೆ ಇಬ್ಬರನ್ನು ಕರೆದು ಮಾತನಾಡ್ತಾರ ಅಥವಾ ಸಿದ್ದರಾಮಯ್ಯ ಅವ್ರನ್ನ ಕರೆದು ಒಂದು ಸುತ್ತಿನ ಮಾತುಕತೆ ನಡೆಸ್ತಾರ ಅಥವಾ ಯಾವ ರೀತಿಯ ಸೂಚನೆ ಕೊಡ್ತಾರೆ, ಏನು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಆದರೆ CM ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಬಲವಾದ ವಿಶ್ವಾಸ ಇರುವಂಥದ್ದು, ಸಿದ್ದರಾಮಯ್ಯವರು ಹಿಂದುಳಿದ ವರ್ಗಗಳ ಪ್ರಶ್ನಾತೀತ ನಾಯಕರು. ಹಾಗಾಗಿ ಹಿಂದುಳಿದ ವರ್ಗಗಳ ನಾಯಕರನ್ನ ಅಷ್ಟು ಸುಲಭವಾಗಿ ಕೈ ಬಿಡೋದಿಲ್ಲ ಅನ್ನುವಂಥ ಬಲವಾದ ವಿಶ್ವಾಸದಲ್ಲಿ ಇರುವಂಥದ್ದು. ಅದೇ ಕಾರಣಕ್ಕಾಗಿ ಕೂಡ KN ರಾಜಣ್ಣವರು ಹೇಳಿದ್ದಾರೆ, ನಾವೆಲ್ಲರೂ ಕೂಡ ಒತ್ತಾಯ ಮಾಡಿದ್ದೀವಿ, ಸಿದ್ದರಾಮಯ್ಯನ ಮುಂದುವರಿಸಬೇಕು ಅನ್ನುವಂಥ ಒತ್ತಾಯವನ್ನ ಹೈಕಮಾಂಡ್ ಮಟ್ಟದಲ್ಲಿ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ CM ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೋ ಅದನ್ನು ಪಾಲಿಸೋದಕ್ಕೆ ಸಿದ್ಧವಾಗಿದ್ದಾರೆ ಅನ್ನುವಂಥ ಮಾತು ಹೇಳ್ತಾರೆ. ಮಗದೊಂದು ಕಡೆ DK ಶಿವಕುಮಾರ್ ಅವರು ಮೇ 15ಕ್ಕೆ CM ಆಗೋದು ಪಕ್ಕ ಅನ್ನುವಂಥ ಮಾತುಗಳನ್ನು ಕೂಡ ಈಗ ಅವರ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಒಂದು ಕಡೆ ದೆಹಲಿ ಯಾತ್ರೆಗಳು ನಡೀತಾ ಇರೋದು, ಮತ್ತೊಂದು ಕಡೆ ಇಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕೂಡ ಒಂದಷ್ಟು ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥದ್ದು. ಹಾಗಾಗಿ ಮೇ 4ರ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ಬಿರುಗಾಳಿ ಬೀಸುತ್ತೆ ಅಥವಾ ಯಾವ ರೀತಿಯ ದೊಡ್ಡ ಬದಲಾವಣೆ ಆಗುತ್ತೆ, ಇವೆಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ನವೀನ್. ಹರೀಶ್, ಮೇ 4ರ ನಂತರ ಬಿರುಗಾಳಿ ಬೀಸತ್ತೆ ಅನ್ನೋ ಸುಳಿವನ್ನ ರಾಜಣ್ಣ ಅವರು ಈ ಮುಂಚೆ ಕೂಡ ಕೊಟ್ಟಿದ್ರು. ಅದಲ್ಲದೆ ಈ ಹಿಂದೆ ಈ ಕುರ್ಚಿ ಕದನ ಏನು ನಡೀತಾ ಇದೆ, ಇದು ಇವತ್ತು ನಿನ್ನೆದಲ್ಲ, ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಆದರೆ ಈ ಬಾರಿ DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದ ನಂತರ, ಈ ಮುಂಚೆಯೂ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತೀವಿ, ರಾಹುಲ್ ಗಾಂಧಿ ಅವರು ಹೇಳಿದ್ದನ್ನು ನಾವು ಕೇಳ್ತೀವಿ ಅಂತೇಳಿ. ಆದರೆ ಇಲ್ಲಿವರೆಗೂ ಪದತ್ಯಾಗದ ಬಗ್ಗೆ ಎಲ್ಲೂ ಆ ಪದ ಪ್ರಯೋಗ ಆಗಿರಲಿಲ್ಲ. ಇದೀಗ ಪದತ್ಯಾಗದ ಬಗ್ಗೆ ಮುಂದುವರಿಯುವ ಬಗ್ಗೆ ಮಾತನಾಡ್ತಾ ಇರುವಂಥದ್ದು. ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಇಳಿಸಿದ್ರೆ ಮತ್ತೊಬ್ಬ ಯಾರಾದರೂ ಅಹಿಂದ ನಾಯಕನನ್ನೇ ಆ ಸ್ಥಾನಕ್ಕೆ ತರಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇದೆಲ್ಲವನ್ನು ನೋಡಿದ್ರೆ, ಈ ಬೆಳವಣಿಗೆಗಳನ್ನು ನೋಡಿದ್ರೆ ಬದಲಾವಣೆಯ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆಯಾ ಅಂತ. ನವೀನ್, ಇಲ್ಲಿ ಒಂದು ಸ್ಪಷ್ಟ ಆಗ್ತಿದೆ. ಮೊದಲನೇ ಹಂತದಲ್ಲಿ ಕೂಡ ಈಗ ರಾಹುಲ್ ಗಾಂಧಿ ಅವರು ಕರೆದು ಏನು ಮಾತಾಡ್ತಾರೆ, ನಾಯಕತ್ವ ಬದಲಾವಣೆಗೆ ಏನಾದರೂ ಮುಹೂರ್ತ ಫಿಕ್ಸ್ ಮಾಡ್ತಾರೆ ಅಥವಾ ಸಿದ್ದರಾಮಯ್ಯವರು ಮನವೊಲಿಸ್ತಕ್ಕಂಥ ಒಂದು ಕೆಲಸ ಆಗುತ್ತಾ, ಅಥವಾ CM ಸಿದ್ದರಾಮಯ್ಯವರಿಗೆ ಕೇವಲ ನೀವೇ ಮುಂದುವರಿರಿ ಅನ್ನುವಂಥ ಏನಾದರೂ ಒಂದು ಫಾರ್ಮುಲಾವನ್ನು ಕಂಡುಕೊಳ್ತಾರ, ಅಥವಾ DK ಶಿವಕುಮಾರ್ ಅವರಿಗೆ ಏನಾದರೂ ಒಂದು ವೇದಿಕೆಯನ್ನು ಸಿದ್ಧಪಡಿಸ್ತಾರ, ಅಥವಾ CM ಸಿದ್ದರಾಮಯ್ಯವ್ರನ್ನ ಬದಲಾವಣೆ ಮಾಡೋದಾದ್ರೆ ಮುಂದೆ ಅವರಿಗೆ ಯಾವ ಸ್ಥಾನಮಾನಗಳನ್ನ ಕೊಡಬೇಕಾಗತ್ತೆ, ಜೊತೆಗೆ ಮುಂಬರ್ತಕ್ಕಂಥ 2028ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯವರ ಪಾತ್ರ ಹೇಗಿರುತ್ತೆ, ಹೀಗೆ ಹಲವು ರೀತಿಯಲ್ಲಿ ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದರೆ ಒಂದು ಇಲ್ಲಿ ಸ್ಪಷ್ಟ ಆಗ್ತಾ ಇರುವಂಥದ್ದು, ಸಿದ್ದರಾಮಯ್ಯವ್ರನ್ನ ಈಗ ಇಳಿಸೋದಕ್ಕೆ ಕಾರಣ ಏನು ಅನ್ನುವಂಥ ಚರ್ಚೆಗಳು ಆಗ್ತಿದೆ. ಯಾಕಂತಂದ್ರೆ ಒಂದು ಭ್ರಷ್ಟಾಚಾರದ ಆರೋಪಗಳು ಇಲ್ಲದೆ ಇರುವಂಥ ಕಾಲದಲ್ಲಿ ಏಕಾಏಕಿ ಹೇಗೆ ಅದನ್ನು ತೀರ್ಮಾನ ಕೈಗೊಳ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ CM ಸಿದ್ದರಾಮಯ್ಯವರ ಆಪ್ತ ಬಳಗದಲ್ಲಿ ಇರುವಂಥದ್ದು. ಆದರೆ DK ಶಿವಕುಮಾರ್ ಅವರ ಬಣದಲ್ಲಿ ಅತಿಯಾದ ವಿಶ್ವಾಸ ಇರುವಂಥದ್ದು. ಈಗ DK ಶಿವಕುಮಾರ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ, ಸಾಕಷ್ಟು ಕೆಲಸ ಮಾಡಿದ್ದಾರೆ, ಅವ್ರಿಗೂ ಒಂದು ಅವಕಾಶ ಕೊಡಬೇಕು. ಯಾಕಂತಂದ್ರೆ ಒಂದು ಒಕ್ಕಲಿಗ ಸಮುದಾಯ ಎಲ್ಲವೂ ಕೂಡ ಬೆನ್ನಿಗೆ ನಿಂತಿದೆ, ಬೇರೆ ಬೇರೆ ಸಮುದಾಯದವರು ಕೂಡ DK ಶಿವಕುಮಾರ್ ಅವರಿಗೆ ಬೆಂಬಲ ಕೊಡ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಕ್ಲೈಮ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನಗಳು ಆಗ್ತಿದ್ದಾವೆ. ಆದರೆ ಇದೆಲ್ಲದಕ್ಕಿಂತಲೂ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯವ್ರನ್ನ ಕರೆದು ಯಾವ ರೀತಿಯ ಅವ್ರನ್ನ ಮಾತುಕತೆ ಆಗುತ್ತೆ, ಅಥವಾ ಸಿದ್ದರಾಮಯ್ಯವರು ನೀವು ಈ ಕೆಳಗಡೆ ಇಳಿರಿ ಅಂದ ತಕ್ಷಣದಲ್ಲಿ ಸಿದ್ದರಾಮಯ್ಯವರ ರಿಯಾಕ್ಷನ್ ಹೇಗಿರುತ್ತೆ, ಅವ್ರು ಏನಾದರೂ ಷರತ್ತುಗಳಾಗ್ತಾರಾ, ಏನಾದರೂ ಬೇಡಿಕೆಗಳನ್ನ ಇಡ್ತಾರಾ, ಹೀಗೆ ಹಲವು ರೀತಿಯಲ್ಲಿ ಚರ್ಚೆ ಆಗ್ತಿದೆ. ಈಗಾಗಲೇ CM ಸಿದ್ದರಾಮಯ್ಯವರ ಆಪ್ತರು ಹೇಳ್ತಾ ಇರುವಂಥದ್ದು, ಒಂದು ವೇಳೆ ಬದಲಾವಣೆ ಅನಿವಾರ್ಯ ಆಗಿದ್ದೇ ಆದಲ್ಲಿ ಅಥವಾ ರಾಹುಲ್ ಗಾಂಧಿ ಅವರ ಮಾತಿಗೆ ಕಟಿಬದ್ಧರಾಗಿದ್ದೇ ಆದಲ್ಲಿ ಅಂತಹ ಸನ್ನಿವೇಶದಲ್ಲಿ ಮಾತುಕತೆ ಸಂದರ್ಭದಲ್ಲಿ ನೀವು ದಲಿತ CMಗೆ ಒಂದು ಅವಕಾಶ ಕೊಡೋ ರೀತಿಯಲ್ಲಿ ಕೂಡ ಮಾತನಾಡಬೇಕು, ಪರಮೇಶ್ವರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ CM ಸಿದ್ದರಾಮಯ್ಯವರಿಗೆ ಮಾಡಿದ್ದಾರೆ. ಇವೆಲ್ಲ ಬೆಳವಣಿಗೆ ನೋಡಿದ್ರೆ CM ಸಿದ್ದರಾಮಯ್ಯವರ ನಡೆ ಏನಾಗಿರುತ್ತೆ ಆ ಕ್ಷಣಕ್ಕೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಮೊದಲು ಯಾವ ತೀರ್ಮಾನ ಕೈಗೊಳ್ತಾರೆ, ಅದಾದ ನಂತರ CM ಸಿದ್ದರಾಮಯ್ಯವರು ಯಾವ ರೀತಿಯ ಹೆಜ್ಜೆಯನ್ನು ಇಡ್ತಾರೆ, ಯಾವ ನಡೆಯನ್ನು ತೋರಿಸ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನವೀನ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.